ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ವಪ್ನ ಲಾಗ್ ಚಾನಲ್. ಫ್ರೆಂಡ್ಸ್, ನಾನು ಶಾರ್ಟ್ ರೀಲ್ಸ್ ಮಾಡ್ತಾಯಿದ್ದೀನಿ. ಸೊ ನಾನೀಗ ಮಗನಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಅದಕ್ಕೋಸ್ಕರ ನಾನು ಮಗನ ಮಲಗಾದ್ಮೇಲೆ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಶಾರ್ಟ್ ರೀಲ್ಸ್ಗೆ ರೆಡಿ ಆಗ್ತಾಯಿದ್ದೀನಿ ಫ್ರೆಂಡ್ಸ್. ಶಾರ್ಟ್ ರೀಲ್ಸ್ ಮಾಡಬೇಕು. ಸೊ ನೋಡಿ, ನಾನು ಮಾರ್ನಿಂಗು ನನಗೆ ಟೈಮ್ ಸಿಗಲ್ಲ, ಆಫೀಸ್ಗೆ ಹೋಗ್ತೀನಿ. ಸೊ ನನಗೆ ಸಿಕ್ಕಿರೋ ಟೈಮ್ ಒಳಗಡೆ ನಾನು ರೀಲ್ಸ್ ಮಾಡ್ತೇನೆ. ಕಣ್ಣಿಗೆ ಕಾಜಲ್ ಇರ್ತಾ ಇದ್ದೀನಿ. ನೋಡಿ, ನಾನು ಈ ಥರ ರೆಡಿ ಆಗ್ತೀನಿ. ಡೈಲಿ ಈ ಥರ ರೆಡಿಯಾಗಿ ಮಗನ ಮಲಗಾದ್ಮೇಲೆ ನಾನು ರೆಡಿ ಆಗ್ತೀನಿ. ಸ್ಟಿಕ್ಕರು, ಒಂದು ಮಟ್ಟಿಗೆ ಆಯಿತು. ನೆಕ್ಸ್ಟ್ ಬಂದು ಜ್ಯುವೆಲರಿ ಹಾಕೋತಾ ಇದ್ದೀನಿ. ಸ್ಟಾರ್ಟಿಂಗ್ ಬಂದು ಇಯರಿಂಗ್ ಸೆಟ್ಟು. ನೋಡಿ ಫ್ರೆಂಡ್ಸ್, ಇದೆ ಇಯರಿಂಗ್ ಸೆಟ್ ಹಾಕೋತೀನಿ. ನೋಡಿ, ಇಯರಿಂಗ್ ಸೆಟ್ಟು ಎಲ್ಲ ಸೆಟ್ಟು ರೆಡಿ ಮಾಡಿಟ್ಟಿರ್ತೀನಿ. ಒಂದೊಂದಕ್ಕೆ ಒಂದೊಂದು ಸೆಟ್ಟಾಗಿ ಯೂಸ್ ಮಾಡ್ತೀನಿ. ಸೊ ಓಲೆ, ಸಣ್ಣ ಓಲೆ ಆಫೀಸ್ಗೆ ಇಟ್ಕೊಂಡು ಹೋಗಿರ್ತೀನಿ. ಅದನ್ನು ಬಿಚ್ಚದೇ ಇರ್ತಾಯಿದ್ದೀನಿ ನಾನು. ನೀವೆಲ್ಲ ಮನೇಲಿ ರೀಲ್ಸ್ ಮಾಡೋರು ಎಲ್ಲ ಹಿಂಗೆ ಟೈಮ್ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು, ಟೈಮ್ ಸಿಗಲ್ಲ ನನಗೆ. ಮಾರ್ನಿಂಗ್ 9:30 ಹೋದರೆ 6:30 ಆಗಿಬಿಡುತ್ತೆ ಫ್ರೆಂಡ್ಸ್ ಮನೆಗೆ ಬರೋದಕ್ಕೆ. ನಾನು 6:30ಗೆ ಬಂದು ಅಡುಗೆ ಮಾಡಿ ಮಗನಿಗೆಲ್ಲ ಟೀಚ್ ಮಾಡಿ ಹೇಳ್ಕೊಟ್ಟು ಅವ್ರಿಗೆಲ್ಲ ಮಲಗಿಸಾದ್ಮೇಲೆ ನಾನು ಇದನ್ನು ಶುರು ಮಾಡ್ಕೋಬೇಕು. ನಾಳೆ ಸ್ಕೂಲು ಅಂತ ಮಗನ್ನ ಬೇಗ ಮಲಗಿಸ್ಬಿಟ್ಟೆ. ಈಗ ಅವನು ವ್ಯಾನಲ್ಲಿ ಹೋಗ್ತಾನೆ ಬೇರೆ. ಫಸ್ಟು ನಾವು ಪಿಕಪ್ ಆ್ಯಂಡ್ ಡ್ರಾಪ್ ಮಾಡ್ತಾಯಿದ್ವಿ. ಸೊ ಹತ್ರ ಇತ್ತು. ಸೊ ಈಗ ಅವನು ದೂರ ಹೋಗ್ತಾನೆ. 8 o'clock ಎಲ್ಲ ರೆಡಿ ಇರಬೇಕು. ಮಾರ್ನಿಂಗ್ ಬೇಗ ಎದ್ದೇಳಬೇಕು. ತುಂಬ ಕೆಲಸ ಇದೆ ಫ್ರೆಂಡ್ಸ್. ನೋಡಿ, ಇಯರಿಂಗ್ಸ್ ಇದೊಂದು ಸೆಟ್ಟು. ಈ ಕಿವಿಗೆ ಇದು ಸುತ್ಕೋಬಿಟ್ಟಿದೆ. ಸುತ್ತಾ ಇದೆ ಅಂದರೆ ಯಾಕೆ ಹೇಳ್ತೀರಾ? ನಾನೆಲ್ಲ ಬಿಚ್ಚಿಟ್ಟು ಹಂಗೆ ಒಂದು ಇದರಲ್ಲಿ ಓಡಲ್ಲಿ ಹಾಕಿರ್ತೇನೆ. ಡೈಲಿ ಮಾಡ್ತೀನಲ್ವಾ, ಸೊ ಅದಕ್ಕೆ. ಈ ಕಿವಿಗೆ ಹೆಣ್ಮಕ್ಳಿಗೆ ಜುಮ್ಕಿ ಹಾಕಿದ್ರೆ ಚೆಂದವ್ವ, ಏನಂತೀರಾ? ನನಗೆ ಚಿಕ್ಕ ಹುಡುಗಿಯಿಂದನೂ, ನಾನು ಸ್ಕೂಲು ಹೋದಾಗಿಂದನೂ ನನಗೆ ಜುಮ್ಕಿ ಅಂದರೆ ತುಂಬ ಇಷ್ಟ. ಸೊ ನಮ್ಮ ಪಪ್ಪ ನನಗೆ ಈ ಜುಮ್ಕಿನ ಮಾಡಿಸ್ಕೊಟ್ಟಿದ್ದಾರೆ. ನೋಡಿ ಯಾವ ಥರ ಇದೆ, ಚೆನ್ನಾಗಿದೆಯಾ ಜುಮ್ಕಿ? ನೆಕ್ಸ್ಟ್ ಬಂದು ನೆಕ್ಲೆಸ್. ನೆಕ್ಲೆಸ್ ನೀವೆಲ್ಲ ಹೆಂಗೆ ಟೈಮ್ ಅಡ್ಜಸ್ಟ್ ಮಾಡ್ಕೋತೀರಾ? ಅಂದರೆ ಮನೇಲಿ ಮಕ್ಕಳಿರ್ತಾರೆ. ನಮಗೆ ಟೈಮ್ ಅಂತಂದರೆ ನನಗೆ ನೋಡಿ ಈ ಥರ ನೈಟಲ್ಲೇ ಟೈಮ್ ಸಿಗೋದು. ಸೊ ನಾನು ನೈಟಲ್ಲಿ ಮಧ್ಯಾಹ್ನ ಟೈಮು, ಬೆಳಗ್ಗೆ ಟೈಮೆಲ್ಲ ಟೈಮ್ ಸಿಗೋಲ್ಲ ಫ್ರೆಂಡ್ಸ್. ಬೆಳಗ್ಗೆ ಎದ್ದು ಎಲ್ಲ ಮಾಡಿ ಕೆಲಸ ಮಾಡಿ ಮಗನ ಸ್ಕೂಲ್ ಕಳಿಸಿ ಆಫೀಸ್ಗೆ ಹೋಗೋದೇ ಟೈಮ್ ಸರಿ ಹೋಗುತ್ತೆ. ಸೊ ನನಗೆ ಟೈಮ್ ಸಿಕ್ಕಿರೋದು ನೈಟಲ್ಲಿ. ಸೊ ನಾನು ಅದಕ್ಕೆ ಈಗ ರೆಡಿಯಾಗಿ ವೀಡಿಯೋಸ್ ಮಾಡ್ತೀನಿ. ನನಗೆ ಯಾವುದು ಕಂಫರ್ಟೇಬಲಾಗಿ ನನಗೆ ಸಿಗುತ್ತೋ ನಾನು ಆ ಥರ ಮಾಡ್ತೀನಿ. ಎಲ್ಲರೂ ಮಲ್ಕೊಳ್ಳೋ ಟೈಮಲ್ಲಿ ನಾನು ವೀಡಿಯೋ ಮಾಡೋದು.
ನನಗೆ ಒಂದೊಂದ್ಸಲ ತಮಾಷೆ ಅನಿಸುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ಟೈಮ್ ಸಿಗಲ್ಲ. ಆಫೀಸ್ಗೆ ಹೋಗ್ತೀವಿ ಬರ್ತೀವಿ, ಅದು ಬೇಕಲ್ವಾ. ಆಫೀಸ್ಗೆ ಹೋಗಿ ಬಂದೇ ಮಾಡಬೇಕು, ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ಎಲ್ಲರಿಗೂ ಟೈಮ್ ಅಡ್ಜಸ್ಟ್ ಆಗಲ್ಲ. ಸೊ ಇದು ಹಾಕ್ಬಿಟ್ಟೆ ಇರಲಿ. ಇದು ಬ್ಯಾಕ್ ಸೈಡ್ ಹೇರ್ ಸ್ವಲ್ಪ ಇದು ಮಾಡಬೇಕಾಗಿತ್ತು, ಹೇರ್ ಕೋಮ್ ಮಾಡಿ ಹಾಕ್ಕೋಬೇಕಲ್ಲ. ಇದು ಬಿಚ್ಚಿಬಿಡ್ತೇನೆ. ಫಸ್ಟು ಹೇರ್ ಇದು ಮಾಡಿಬಿಟ್ಟು ಹಾಕ್ಕೋಬೇಕಾಗಿತ್ತು, ಹಾಗೆ ಹಾಕ್ಬಿಟ್ಟೆ ನಾನು. ಹೇರ್ ಕೋಮ್ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಾಚಿದ್ದೀನಿ. ಇಲ್ಲಿ ಸೆಂಟಲ್ಲಿ ಪಾಪಡಿ ಬೊಟ್ಟು ಹಾಕೋದಕ್ಕೆ ಸೆಂಟರ್ ಪಾಪಡಿ ತೆಗೆದಿದ್ದೀನಿ. ಸೊ ಓಕೆ, ಇದು ಓಕೆ ಅನಿಸುತ್ತೆ. ಈ ಥರ ಟೈಮ್ ಅಡ್ಜಸ್ಟ್ ಮಾಡಿ ಮಾಡ್ತೀವಿ. ನನಗೆ ತುಂಬ ಡ್ಯಾನ್ಸ್ ಹುಚ್ಚು, ಅಂದರೆ ನನಗೆ ಸಿಂಗಿಂಗ್ ತುಂಬ ಹುಚ್ಚು. ಸಿಂಗಿಂಗಲ್ಲಿ ಕ್ಲಾಸ್ಗಳಲ್ಲೆಲ್ಲ ನಾನು ಸ್ಕೂಲ್ಗೆ ಹೋದವಾಗೆಲ್ಲ ನನಗೆ ಡ್ಯಾನ್ಸಲ್ಲಿ ತುಂಬ ಹುಚ್ಚು. ಸೊ ನಾನು ಡ್ಯಾನ್ಸಲ್ಲಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೆ. ಅದೇ ಇದೆ ಈಗ ನನಗೆ ಡ್ಯಾನ್ಸ್ ಮಾಡಬೇಕು. ಈ ಮಕ್ಕಳಾದರೆ ಏನಂತೆ ಡ್ಯಾನ್ಸ್ ಮಾಡೋದಕ್ಕೆ ಅಲ್ವಾ, ಕಲಿಕೆ, ಅದು ಒಂದು ವಿದ್ಯೆ ಅಲ್ವಾ. ಓಕೆ ಫೈನ್. ಈಗ ನಾನು ಚೌಲಿ ಹಾಕ್ತೇನೆ. ನೋಡಿ ಫ್ರೆಂಡ್ಸ್, ನಾನೇ ಹಾಕ್ಕೊಬಿಡ್ತೀನಿ. ಯಾರಿಗೂ ವೆಯ್ಟ್ ಮಾಡೋಕ್ಕಾಗಲ್ಲ, ಎಲ್ಲರೂ ಬ್ಯುಸಿಯಾಗಿರ್ತಾರೆ. ಇವ್ರನ್ನ ಇಷ್ಟೊತ್ತಿನಲ್ಲಿ ಯಾರನ್ನು ಕರಿತೀರ, ಯಾರನ್ನು ಎಬ್ಬರ್ಸೋಕ್ಕೂ ಆಗಲ್ಲ. ಎಲ್ಲರೂ ಬೆಳಗ್ಗೆ ಮಾರ್ನಿಂಗ್ ಆಫೀಸ್ಗೆ ಹೋಗಬೇಕು. ಸೊ ನಮ್ಮ ಟೈಮನ್ನು ನಾವೇ ತೊಗೊಂಡು ನಮಗೆ ನಾವೇ ಸಪೋರ್ಟ್ ಮಾಡಿಕೊಂಡು ಈ ಥರ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ನಾನು ನೋಡಿ ಈ ಥರ ಮುಂದೆ ಹಾಕ್ಕೊಂಡು ಈ ಥರ ಎಣ್ಕೋತೀನಿ ಜಡೆ. ಅಂದರೆ ನಾನು ಒಂದೇ ಶಾರ್ಟಲ್ಲಿ ಮುಗಿಸ್ಕೋತೀನಿ. ನನಗೆ ಡ್ಯಾನ್ಸ್ ಮಾಡ್ತೀನಿ, ಆದರೆ ಅಷ್ಟು ಕ್ಲಾರಿಟಿಯಾಗಿ ಬರಲ್ಲ ಅಂತಂದರೂ ಹಂಗೂ ಹಿಂಗೂ ಮಾಡ್ತೀನಿ. ಅದನ್ನು ನೋಡಿ ಪ್ರಾಕ್ಟೀಸ್ ಮಾಡಿ ಆದರೂ ನಾನು ಮಾಡ್ತೇನೆ. ಅಷ್ಟು ಬ್ಯಾಡಾಗಿ ಮಾಡಲ್ಲ ಅನ್ಕೋತೀನಿ. ನಾನು ಅವಾಗ ಆಫೀಸಲ್ಲೆಲ್ಲ ಹೇಳ್ತಾರೆ, ನೀನು ಮಾಡ್ತೀಯ ಡ್ಯಾನ್ಸ್ ಹಂಗೆ ಹಿಂಗೆ ಅಂತ. ಅಷ್ಟು ಚೆನ್ನಾಗಿ ಬರಲ್ಲ. ಸೊ ಆದರೂ ಕೂಡ ಲಿಟಲ್ ಮಾಡ್ತೇನೆ. ಅಷ್ಟೊಂದು ಕ್ಲಾರಿಟಿಯಾಗಿ ಹೇಳ್ಕೊಳೋಷ್ಟು ಡ್ಯಾನ್ಸ್ ಬರಲ್ಲ, ಬರೋಷ್ಟರಲ್ಲೇ ಚೆನ್ನಾಗಿ ಮಾಡ್ತೀನಿ, ಅಷ್ಟೇ ಹೇಳ್ಕೊತೀನಿ. ಸೊ ನೀವು ಬೈಕೋಬೇಡಿ, ಏನಪ್ಪ ಇವಳು ಹಿಂಗೆ ಕುಣಿತಾಳೆ ಹಂಗೆ ಮಾಡ್ತಾಳೆ ಅಂತ. ಏನೋ ಒಂದು ಮಾಡಬೇಕಲ್ವ ನಾವು ಲೈಫ್ ಒಳಗಡೆ. ನಮಗಿರೋಂತಹ ಒಂದು ಏನಂತಾರೆ, ನಮ್ಮ ಏಮ್ ಅಂದರೆ ನಮ್ಗೆ ಆಸೆ ಇದ್ದೇ ಇರುತ್ತೆ. ಯಾರಿಗಾದ್ರೂ ಒಂದು ಗುರಿ ಮುಟ್ಬೇಕಾದ್ರೆ ನಾನು ಒಂದು ಸಿಂಗರ್ ಆಗಬೇಕು, ಡ್ಯಾನ್ಸರ್ ಆಗಬೇಕು ಅಂತ ಇದ್ದೇ ಇರುತ್ತಲ್ವ. ಸೊ ನನಗೆ ಆಸೆ ಇದೆ. ನನ್ನ ಮಗನಿಗೆ ನನಗೆ ಸಿಂಗಿಂಗ್ ಹುಚ್ಚಿರೋದ್ರಿಂದ ನನ್ನ ಮಗನಿಗೆ ನಾನು ಸಿಂಗಿಂಗ್ ಕ್ಲಾಸ್ಗೂ ಹಾಕಿದ್ದೇನೆ. ಹೋಗ್ತಾನೆ ಅವನು, ಚೆನ್ನಾಗಿ ಆಡ್ತಾನೆ ಸಿಂಗಿಂಗು. ಇನ್ಸ್ಟ್ರೂಮೆಂಟ್ ಚೆನ್ನಾಗಿ ನುಡಿಸ್ತಾನೆ ನನ್ನ ಮಗ. ವೀಕ್ಲಿ 2 ಹೋಗ್ತಾನೆ, ಚೆನ್ನಾಗಿ ಮಾಡ್ತಾನೆ. ಸೊ ನೆಕ್ಸ್ಟ್ ಬಂದು ಪಾಪಡಿ ಬಟ್ಟು. ಇದು ಬಂದು ಪಾಪಡಿ ಬಟ್ಟು. ಓಕೆ, ಇದು ಕೂತಿದೆ, ಇದು ಸೆಂಟ್ರಲ್ ಕೂರಲ್ಲ. ಸೊ ಆವಾಗ ನಾನೊಂದು ಹೇರ್ ಪಿನ್ ಹಾಕ್ಕೊಟ್ಟೆ. ಇಲ್ಲೊಂದು ಸೆಂಟ್ರಲ್ಲಿ ಡ್ಯಾನ್ಸ್ ಮಾಡೋವಾಗ ಹೇಗಿರುತ್ತೆ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಇಲ್ಲೊಂದು ಏರ್ ಪಿನ್ ಹಾಕ್ಕೊಂಡು ಅದು ಹಂಗೆ ಸ್ಟ್ರಕ್ಕಾಗಿ ಕೂತ್ಕೊಳ್ಳುತ್ತೆ. ನೆಕ್ಸ್ಟ್ ಬಂದು ಮೂಗುತಿ. ನಾನು ಈ ಮೂಗುತಿ ಚಿಕ್ಕದು, ಅದನ್ನು ನಾನು ಬಿಚ್ಚಲ್ಲ. ಸೊ ಇದಕ್ಕೆ ಪ್ರೆಸ್ಸಿಂಗ್ ಅಲ್ವಾ. ಸೊ ಇದನ್ನು ಹಿಂಗೆ ಹಾಕ್ಕೊಬಿಡ್ತೀನಿ, ಹಿಂಗೆ ಸೇರಿಸಿ ಹಿಂಗೆ ಪ್ರೆಸ್ ಮಾಡ್ಕೊತೀನಿ. ಸೊ ಅದು ಹಂಗೆ ಇರುತ್ತೆ, ಯಾಕಂದರೆ ಪ್ರೆಸ್ಸಿಂಗ್ ಅಲ್ವಾ. ಸೊ ಇದನ್ನೇ ಹಿಂಗೆ ಹಾಕ್ಕೋಬೋದು, ಪ್ರೆಸ್ಸಿಂಗ್ ಇದರಲ್ಲೇ ಹಾಕ್ಕೋಬೋದು, ಏನು ನಾವು ಹಂಗೆ ಇಟ್ಬೇಕು ಅಂತ. ಸೊ ಈಗ ಓಕೆ, ಎಲ್ಲ ಆಯಿತು. ಜ್ಯುವೆಲರಿ ಎಲ್ಲ ಹಾಕ್ಕೊಂಡಿದ್ದಾಯಿತು, ಸೆಟ್ ಆಯಿತು. ನೆಕ್ಸ್ಟು ಬಂದು ಜಡೆಬಿಲ್ಲೆಗೂ ನಾನು ಯಾರ ಹತ್ರನೂ ಹಾಕಿ ಅಂತ ಹೋಗಲ್ಲ, ಹೆಲ್ಪ್ ಕೇಳಲ್ಲ. ನಾನೇ ಇಲ್ಲೊಂದು
ಸಣ್ಣದಾಗಿ ದಾರ ಇಟ್ಟಿದ್ದೇನೆ. ಆ ದಾರಕ್ಕೆ ಫಸ್ಟು ನಾನೇನು ಮಾಡ್ತೀನಿ, ಈ ಚೆಡೆಗೆ ಕಟ್ಕೊಬಿಡ್ತೀನಿ ಈ ಥರ. ಹಿಂಗೆ ಕಟ್ಕೊಂಡಾದಮೇಲೆ ಹಿಂಗೆ ಕಟ್ಕೊತೇನೆ, ನಾನೇ ಕಟ್ಕೊಂಬಿಡ್ತೇನೆ. ಹಿಂಗಾದಮೇಲೆ ಮುಂದೆ ಹೇಳ್ಕೊಂಡು ಈ ಥರ ಹಾಕ್ಕೋತೇನೆ. ಈಗ ನಾನು ದಾರ ಟೈ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ನೋಡಿ ನಾನೇನೆಲ್ಲ ಟ್ರೈ ಮಾಡ್ತೀನಿ. ಎಲ್ಲರೂ ವಿಡಿಯೋ ಮಾಡೋರೆಲ್ಲ ಹಿಂಗೆ ಮಾಡ್ತೀರಾ, ಬಟ್ ಏನು ಮಾಡೋದು, ನಂಗೆ ಟೈಮ್ ಸಿಗೋದು ಇಷ್ಟೊತ್ತಿನಲ್ಲಿ. ಬೈಕೋಬೇಡಿ ಯಾರೂ, ಏನಪ್ಪ ಈ ಹುಡುಗಿ ಇಷ್ಟೊತ್ತಿನಲ್ಲಿ ವೀಡಿಯೋ ಮಾಡಿ ಹಾಕಿದ್ದಾಳೆ ಅಂತ. ನಿಮ್ಗೇನು ಗೊತ್ತು ನಾನು ಬೆಳಗ್ಗೆ ಮಾಡ್ತೀನಿ ಅಂತ ರಾತ್ರಿ ಮಾಡ್ತೀನಿ ಅಂತ. ನೋಡಿ ನಾನು ನೈಟ್ ಈಗ 9 ಗಂಟೆ ಆಗಿದೆ, 9 ಗಂಟೆಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಅಡುಗೆ ಮಾಡಿ ಊಟ ಮಾಡಿ ಎಲ್ಲ ಮಾಡೋಷ್ಟರಲ್ಲಿ ಇಷ್ಟೊತ್ತು ಆಗಿಬಿಡುತ್ತೆ ಫ್ರೆಂಡ್ಸ್. ಮನೆಗೆ ಬಂದು ತರಕಾರಿ ಹಚ್ಚಿ ಎಲ್ಲ ಮಾಡಬೇಕಲ್ವ. ನಾನಂತೂ ಇವತ್ತು ಅನ್ನ ಹುಳಿ ಸಾಂಬಾರು ಮಾಡಿಬಿಟ್ಟೆ. ಅನ್ನ ಹುಳಿ ಸಾಂಬಾರು ಮಾಡಿ ತಿಂದ್ಬಿಟ್ಟು ಎಲ್ಲರೂ ಆರಾಮಾಗಿ ಮಲಗಿದ್ರು. ನೋಡಿ ಈಗ ನಂದು ಜಡೆ ಹಾಕ್ಕೊಂಬಿಟ್ಟೆ. ಹೂವು ನೆಕ್ಸ್ಟ್ ಬಂದು ಫ್ಲವರ್, ಮಲ್ಲಿಗೆ ಹೂವು. ನಾನು ಇದನ್ನು ಇದಕ್ಕೆ ಹೋದಾಗ ತೊಗೊಂಡಿದ್ದೆ, ಇಲ್ಲಿಗೆ ಚಿಕ್ಕಪೇಟೆಗೆ ಹೋದಾಗ ತೊಗೊಂಡಿದ್ದೆ. ನೋಡಿ ಇದನ್ನ ಹಿಂಗೆ ಹಾಕಿ ಹಿಂಗೆ ಇಟ್ಕೊಳ್ತೀನಿ. ಬಿಟ್ಟು ಒಂದು ಏರ್ಪಿನ್, ಈ ಕಡೆ ಒಂದು ಏರ್ಪಿನ್, ಗಟ್ಟಿಗೆ ಕೂತ್ಕೊಂಡ್ಬಿಡುತ್ತೆ. ಬಟ್ ಹೂವು ಗಟ್ಟಿಯಾಗಿ ಕೂತ್ಕೋಬೇಕು. ಈಗ ಕೂತಿದೆ ನೀಟಾಗಿ, ಇವಾಗ ಕೂತಿದೆ ನೋಡಿ ಹಿಂಗೆ. ಫುಲ್ಲು ಜಡೆಗೆಲ್ಲ ರೆಡಿ ಮಾಡ್ಕೊಂಡಾಯಿತು. ನೆಕ್ಸ್ಟ್ ಬಂದು ಬ್ಯಾಂಗಲ್ಸ್ ಹಾಕ್ಕೊಬಿಡ್ತೀನಿ. ಬ್ಯಾಂಗಲ್ಸ್ ಹಾಕ್ತಾಯಿದ್ದೀನಿ. ಬ್ಯಾಂಗಲ್ಸು ಫುಲ್ಲು ಬ್ಯಾಂಗಲ್ಸ್ ಹಾಕ್ಕೊಂಡು, ಕೈಗೆ ಬಳೆ ಇಲ್ಲ ಅಂದರೆ ಲುಕ್ ಇರಲ್ಲ, ಟ್ರೆಡಿಷ್ನಲ್ಲಾಗಿ ರೆಡಿ ಆಗುತ್ತೆ. ಓಕೆ, ಕೈಗೆ ಬಳೆಗಳಾಯಿತು. ಸೊ come let's go watch our video.